ವೀಕ್ಷಕರೇ ನಮಸ್ಕಾರ. ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಆದಂಥ ಪ್ರೋಮೋ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ ಡೈರೆಕ್ಟ್ ಆಗಿ ಹೇಳಬೇಕಪ್ಪ ಅಂದರೆ ಈ ಒಂದು ಪ್ರೋಮೋ ನೋಡಿದ ಮೇಲಂತೂ ನನಗಂತೂ ಒಂದಂತೂ ಕನ್ಫರ್ಮ್ ಆಯಿತು. ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 13 6ನೇ ತಾರೀಕಿಗೆ ಶುರುವಾಗಿಲ್ಲ, ಅಗ್ನಿ ಪರೀಕ್ಷೆಯಲ್ಲೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಆ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ನಲ್ಲಿ ಸ್ಪರ್ಧಿಗಳ ಮಧ್ಯೆ ತುಂಬ ಭಯಂಕರ ಜಗಳ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಂಡು ಮೇಲ ಹೆಣ್ಣು ಮೇಲ ಅನ್ನೋ ರೀತಿಯಲ್ಲಿ ಅಂದರೆ ಯಾರು ಸ್ಟ್ರಾಂಗ್ ಇದ್ದಾರೆ, ಗಂಡು ಸ್ಟ್ರಾಂಗ್ ಇದೆಯಾ ಹೆಣ್ಣು ಸ್ಟ್ರಾಂಗ್ ಇದೆಯಾ ಅಂತ ಹೇಳಿ ಸೊ 2 ಜನ ಸ್ಪರ್ಧಿಗಳ ಮಧ್ಯೆ ಸ್ವಲ್ಪ ಪೈಪೋಟಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಆ ಪೈಪೋಟಿ ಬಂದ್ಬಿಟ್ಟು ಮಾತಿನ ಮುಖಾಂತರ ಪೈಪೋಟಿ ನಡೀತಾ ಇದೆ. ಹಾಗಿದ್ರೆ ಏನಾಗಿದೆ ಈ ಪ್ರೋಮೋದಲ್ಲಿ, ಯಾವ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ, ಅದರ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಬರೋಕೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ವೀಕ್ಷಕರೇ ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಈ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಅಲ್ಲಿ ಹೋಗಿ ನೋಡ್ಕೊಬಂದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಕೆಳಗಡೆ ಟೈಟಲ್ ಈ ರೀತಿ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಗ್ನಿ ಪರೀಕ್ಷೆ ಅಖಾಡದಲ್ಲಿ ಗಂಡು ಹೆಣ್ಣು ಭೇದನೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಒಂದು ಟೈಟಲ್ನ ಏನಕ್ಕೆ ಕೊಟ್ಟಿದ್ದಾರೆ ಮತ್ತು ಈ ಒಂದು ಪ್ರೋಮೋದಲ್ಲಿ ಏನು ಅಪ್ಡೇಟ್ ಮಾಡಿದ್ದಾರೆ ಅಂತ ಒಂದು ಪ್ರತಿಯೊಂದು ಪಿಂಟ್ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದು ವೀಕ್ಷಕರೇ ಈಗ ಎಲ್ಲ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕ್ರಿಕೆಟ್ ಅನ್ನೋ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಟಂಪ್ಗಳನ್ನು ಇಟ್ಟಿದ್ದಾರೆ, ಇನ್ನೊಂದು ಕಡೆ ಒಂದು ದೊಡ್ಡ ಬಾಲ್ ಸಹ ಇದೆ. ಇದರಲ್ಲಿ ಎರಡು ಜನ ಸ್ಪರ್ಧಿಗಳು ಈ ಒಂದು ಟಾಸ್ಕ್ನಲ್ಲಿ ಆಟ ಆಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಟೀಮ್ ವೈಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ 4 ಟೀಮ್ಗಳನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನಿನ್ನೆ ಒಂದು ಎಪಿಸೋಡ್ನಲ್ಲೂ ಸ್ವಲ್ಪ ತೋರಿಸಿದ್ದಾರೆ. ಬಟ್ ಈ ಒಂದು ಗೇಮ್ ಯಾವ ರೀತಿ ಇದೆಯಪ್ಪ ಅಂದರೆ ಸೆಂಟ್ರಲ್ಲಿ ಒಂದು ಬಾಲ್ ಇರುತ್ತೆ. ಆ ಬಾಲ್ನ ತಗೊಂಡು ಯಾರು ಮೊದಲು ವಿಕೆಟ್ಗೆ ಹೊಡಿತಾರೆ ಆ ಟೀಮ್ ಅಭ್ಯರ್ಥಿ ವಿನ್ ಆಗ್ತಾರೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಒಂದು ಬೋರ್ಡ್ನ ಇಟ್ಟಿದ್ದಾರೆ. ಈ ಸ್ಪರ್ಧಿ ಈ ವಾರ ಇವರು ಕ್ಯಾಪ್ಟನ್ ಆಗೋಕ್ಕೆ ಲಾಯಕ್ಕಿಲ್ಲ ಅನ್ನೋರನ್ನ ನೀವು ಒಂದು ಬಣ್ಣದ ಪೇಪರ್ನಿಂದ ಅಂದರೆ ಒಂದು ಬ್ರಷ್ನ ಕೊಟ್ಟಿದ್ದಾರೆ. ಅಲ್ಲಿ ಕೆಂಪು ಕಲರ್ ಬಣ್ಣ ಇದೆ. ಆ ಬಣ್ಣದಿಂದ ಆ ಒಂದು ಬೋರ್ಡ್ನ ಪ್ಲಸ್ ಮಾರ್ಕ್ನ ಹಾಕಬೇಕು ಆ ಸ್ಪರ್ಧಿ ಫೋಟೋ ಮೇಲೆ. ಸೊ ಆ ರೀತಿಯ ಒಂದು ಟಾಸ್ಕ್ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಆಪೋಸಿಟ್ ತಂಡದ ಸ್ಪರ್ಧಿಗಳ ಮಧ್ಯೆ ಒಂದು ಜಗಳ ಕೂಡ ನಡೀತಾ ಇದೆ. ಏನಪ್ಪ ಅಂದರೆ ಒಂದು ಟೀಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಮ್ಮ ಟೀಮಲ್ಲೂ ಕೂಡ ಒಂದು ಹೆಣ್ಣು ಹುಲಿ ಇದೆ, ಅವನಕ್ಕಿಂತ ಫುಲ್ ಸ್ಟ್ರಾಂಗ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಒಬ್ಬ ಸ್ಪರ್ಧಿ. ಈ ಸ್ಪರ್ಧಿಗೆ ಎದುರುತ್ತಾಗಿ ಅದರ ಆಪೋಸಿಟ್ ತಂಡದ ಒಬ್ಬ ಸ್ಪರ್ಧಿನೂ ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಬೇಡ, ಅವಳಕ್ಕಿಂತ ನಾನೇ ಸ್ಟ್ರಾಂಗ್ ಇದ್ದೀನಿ ಅಂತ ಇನ್ನೊಬ್ಬ ಸ್ಪರ್ಧಿ ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾತಿಗೆ 2 ತಂಡಗಳ ಮಧ್ಯೆ ಕೂಡ ಈಗ ಒಂದು ಮಾತಿನ ಚಕಮಕ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಕ್ಯಾಪ್ಟನ್ ಆಗೋಕ್ಕೆ ಯಾರು ಲಾಯಕ್ಕಿಲ್ಲ ಅಂದರೆ ಯಾವ ಅಭ್ಯರ್ಥಿ ಆಗೋಕ್ಕೆ ಸರಿ ಇಲ್ಲ ಅಂತ ಹೇಳಿದಾಗ ಕೆಲವೊಂದಿಷ್ಟು ಟಾರ್ಗೆಟ್ ಮಾಡಿ ಕೆಲವೊಂದು ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಇಂಡೈರೆಕ್ಟಾಗಿ ಒಬ್ಬ ಸ್ಪರ್ಧಿ ಕೂಡ ಹೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಯಾಕೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ ಯಾರು ಬೇರೆಗೆ ಸಿಗ್ತಾನೆ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಷಯಕ್ಕೂ ಕೂಡ ಅವರವರ ಮಧ್ಯೆ ಕೂಡ ಸ್ವಲ್ಪ ಮಾತುಕತೆಗಳು ನಡೆದಿದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಈ ಒಂದು ಟಾಸ್ಕ್ನಲ್ಲಿ ಹೆಣ್ಣು ಗಂಡು ಅನ್ನೋ ಒಂದು ಭೇದ ಭಾವ ಬಂದಾಗ ಒಬ್ಬ ಸ್ಪರ್ಧಿ ಫುಲ್ ಸ್ಟ್ಯಾಂಡ್ ಆಗಿ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ನೀನು ಟಾಸ್ಕ್ನ ಆಡು, ಆಮೇಲೆ ಹೆಣ್ಣು ಗಂಡು ಅಂತ ಮಾತಾಡುವಂತೆ. ಫಸ್ಟ್ ಆಫ್ ಆಲ್ ನೀನು ಟಾಸ್ಕ್ನ ಆಡಿ ಗೆದ್ದು ತೋರಿಸು, ಆಮೇಲೆ ಗಂಡು ಹೆಣ್ಣು ಅಂತ ನೋಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗಂಡು ಹೆಣ್ಣು ಅಂದಾಗ ಇಲ್ಲಿ ಹೆಣ್ಣು ಮತ್ತು ಗಂಡಿನ ನಡುವೆ ಜಗಳ ನಡೀತಾ ಇಲ್ಲ. ಗಂಡು ಅಂದರೆ ಈ ಕಡೆ ಒಬ್ಬ ಮೇಲ್ ಕಂಟೆಸ್ಟೆಂಟ್, ಈ ಕಡೆನೂ ಮೇಲ್ ಕಂಟೆಸ್ಟೆಂಟ್, 2 ಟೀಮ್ಗಳಲ್ಲಿ ಹುಡುಗನೇ ಇವರ ಮಧ್ಯೆ ಕೂಡ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ ಈಗ ಸ್ಪರ್ಧಿಗಳ ಮಧ್ಯೆ ತುಂಬ ಜೋರಾಗಿ ಮಾತುಕತೆಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲೊಬ್ಬ ಸ್ಪರ್ಧಿ ಅವನು ಕೂತ್ಕೊಂಡಿರುವಂಥ ಜಾಗದಿಂದನೇ ಒಬ್ಬನಿಗೆ ಚಾಲೆಂಜ್ ಕೂಡ ಮಾಡ್ತಾ ಇದ್ದಾನೆ. ಫಸ್ಟು ನೀನು ಮಾತಾಡೋದನ್ನ ಬಿಟ್ಟು ಗೆದ್ದು ತೋರಿಸು, ಆಮೇಲೆ ಗೊತ್ತಾಗುತ್ತೆ ಸ್ಟೇಜ್ ಮೇಲೆ ನಿನ್ನ ಯೋಗ್ಯತೆ ಏನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಅವರ ಒಂದು ವಿಟಿನ ಕೂಡ ತೋರಿಸಿಲ್ಲ, ತುಂಬ ಮಾತುಕತೆಗಳು ನಡೆದಿರ್ಬೋದು ಅಂತ ಅಂದ್ಕೊಳ್ಳೋಣ. ಬಟ್ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವರಿಬ್ಬರ ಮಾತುಕತೆ ಮಧ್ಯದಲ್ಲಿ ಇವರ ಜಡ್ಜಸ್ಗಳು ಸಹ ಸ್ವಲ್ಪ ಅವರ ಒಂದು ನೋಡುವಂಥ ರೀತಿನೇ ತುಂಬ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗಿರ್ಬೋದು ಅಂತ. ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ ಬಟ್ ಏನಾಗಿದೆ ಅಂತ. ಬಟ್ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ಕೂಡ ಇವತ್ತಿನ ಒಂದು ಎಪಿಸೋಡ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಈ ಒಂದು ಪ್ರೋಮೋ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.